ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಈ ರಾಮು ದೇಸಾಯಿ ಅವರು ಫೋನ್ ಮಾಡಿದ್ರು ಕಣೋ. ನಿನ್ನ ತುಂಬಾ ಹೊಗಳ್ತಾ ಇದ್ರು. ನಿನ್ನಂತ ಕೆಲ್ಸಗಾರನೇ ಸಿಗಲ್ಲ ಅಂತ ಇದ್ರು. ನೀವು ಪುಣ್ಯ ಮಾಡಿದ್ದೀರಾ ಅಂತ ಇದ್ರು. ಅದಕ್ಕೆ ನಾನು 100% ಸರಿಗೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟೆ. ಒಳ್ಳೆತನ ಒಳ್ಳೆ ಗುಣ ಅನ್ನೋದು ಸೂರ್ಯನ ಬೆಳಕಿದ್ದ ಹಾಗೆ. ಕತ್ಲಾಗ್ಬೋದು, ಮೋಡ ಕವಿಬೋದು, ಗ್ರಹಣ ಬಡಿಬೋದು, ಆದರೆ ಎಲ್ರನ್ನೂ ಕಾಪಾಡೋದು ಅದೇ. ನನ್ನ ಯಾರು ಹೀಗೆ ಹೊಗಳಿದ್ರೆ ನನಗೆ ಹೆಮ್ಮೆ ಅನ್ಸತ್ತಪ್ಪ. ಆದರೆ ನನಗೆ ಯಾರಾದರೂ ನನ್ನ ಬಗ್ಗೆ ಮಾತಾಡಿದ್ರೆ ತುಂಬ ಮುಜುಗರ ಆಗುತ್ತೆ ಯಜಮಾನ್ರೆ. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ಅದಕ್ಕೂ ಮೀರಿ ಅವ್ರಿಗೆ ನನ್ನಲ್ಲಿ ಏನಾದರೂ ಒಳ್ಳೆತನ ಕಾಣಿಸಿದೆ ಅಂದರೆ ಅದೆಲ್ಲ ನಾನು ನಿಮ್ಮಿಂದನೇ ಕಲ್ತಿರೋದು. ನೀವು ನಡೆಯೋ ದಾರಿಲೇ ನಾನು ಹಿಂದೆ ಇರ್ತೀನಿ ಯಾವಾಗಲೂ. ಸುಬ್ಬು, ಕಾಲನೇ ಹೀಗೆ. ಒಬ್ಬ ಪೊಲಿಟಿಷಿಯನ್ನು ಜನಗಳು ಒಳ್ಳೇದು ಮಾಡಿದ್ರೆ ಜನಗಳು ಅವನ್ನ ತಲೆ ಮೇಲೆ ಹೊತ್ಕೊಂಡು ಹೊರಿಸ್ತಾರೆ. ಒಬ್ಬ ಅಧಿಕಾರಿನೋ ಪೊಲೀಸೋ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಪ್ರಮೋಷನು ಮೆಡಲು ಸಿಗುತ್ತೆ. ಒಬ್ಬ ಕೆಲಸಗಾರ ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರಿಗೆ ಪ್ರಶಂಸೆ ಸಿಗುತ್ತೆ. ಇವತ್ತಿನ ಕಾಲದಲ್ಲಿ ಎರಡೇ ಗುಂಪಿರೋದು. ಒಂದು ತುಂಬ ಕೆಟ್ಟವರು, ಇನ್ನೊಂದು ಸ್ವಲ್ಪ ಕೆಟ್ಟವರು. ಅಂಥದ್ರಲ್ಲಿ ತಮ್ಮ ಕರ್ತವ್ಯ ತಾವು ಮಾಡಿಬಿಡೋದೇ ದೊಡ್ಡ ಗುಣ ಅನ್ಸ್ಕೊಂಡ್ಬಿಡುತ್ತೆ. ಅದರಲ್ಲೂ ಬೋನಸ್ ಅಂತ ನಿನಗೆ ಸ್ವಲ್ಪ ಒಳ್ಳೆತನ ಜಾಸ್ತಿನೇ ಇದೆ ಅನ್ಕೋ. ಒಟ್ಟಿನಲ್ಲಿ ನೀನು ನಿಮ್ಮ ಮನೆಗೆ ಮಾಣಿಕ್ಯ, ಕೆಲಸ ಮಾಡೋ ಮನೆಗೆ ಚಿನ್ನ, ನಿನಗೆ ಹೆಣ್ಣು ಕೊಟ್ಟು ಹಳ್ಳಿನ ಮಾಡ್ಕೋತಾರಲ್ಲ ಅವ್ರ ಮನೆಗೆ ವಜ್ರ. ಅಯ್ಯೋ ಯಜಮಾನ್ರೆ, ನೀವು ಇಷ್ಟೊಂದೆಲ್ಲ ಹೊಗಳ್ಬೇಡಿ. ನನಗೆ ಇಷ್ಟು ದೊಡ್ಡ ಕಿರೀಟ ನನ್ನ ತಲೆ ಮೇಲೆ ಹೊರಿಸಿದ್ರೆ ನನ್ನ ತಲೆ ಭಾರ ಆಗ್ಬಿಡುತ್ತೆ ಅಷ್ಟೇ. ತಲೆ ಭಾರ ಆಗುತ್ತಾ ಅಂದ್ರೆ ಹೆಡ್ ವೆಯ್ಟ್? ಚಾನ್ಸೇ ಇಲ್ಲ ನಿನ್ಗೆ ಅದು ಬರೋಕ್ಕೆ. ಅಪ್ಪ ಸುಬ್ಬು ಬಗ್ಗೆ ಇಷ್ಟೊಂದು ಹೊಗಳ್ತಾ ಇದ್ದಾರೆ. ಸುಬ್ಬು ಕೆಲ್ಸದ ಬಗ್ಗೆ ಯಾವಾಗ್ಲೂ ಹೊಗಳ್ತಾ ಇದ್ರು, ಆದ್ರೆ ಇವತ್ತು ಅಳಿಯ ಆಗೋ ಮನೆಗೆ ವಜ್ರ ಇದ್ದ ಹಾಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಅಪ್ಪಂಗೆ ಸುಬ್ಬು ಕಂಡ್ರೆ ಇಷ್ಟ ಅಂದಾಗಾಯ್ತು. ಇಷ್ಟ ಇಲ್ಲದೆ ಮತ್ತೇನು? ಸುಬ್ಬುಗಿಂತ ಒಳ್ಳೆ ಅಳಿಯ ಇನ್ಯಾರು ಸಿಗಕ್ ಸಾಧ್ಯ? ಸುಬ್ಬು ಅಳಿಯ ಆದ್ರೆ ಅಪ್ಪಂಗೆ ಖುಷಿ ಇದೆ ಅಂತ ಆಯ್ತು. ಒಳ್ಳೇದೇ ಆಯ್ತು. ಅಪ್ಪನ ಹತ್ರ ಸುಬ್ಬು ವಿಷಯ ಹೇಳ್ಬಿಡ್ತೀನಿ. ನೋಡೋ, ಟೆಂಡರ್ಗೆ ಯಾರೋ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಫೋನ್ ಮಾಡ್ತಾ ಇದ್ದಾರೆ. ನಮ್ಗೆ ಇವ್ರ ಜೊತೆ ಮೂಡಿಲ್ಲ ಮಾತಾಡೋಕ್ಕೆ. ನೀನೇ ಮಾತಾಡಿ ಕಳಿಸು. ಸರಿ ಯಜಮಾನ್ರೆ, ನಾನು ಮಾತಾಡಿ ಹೇಳ್ತೀನಿ. ಅಪ್ಪ ಏನು? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳು. ನನ್ನ ಮದುವೆ ಬಗ್ಗೆ ನೀವು ನಿರ್ಧಾರ ತಗೊಂಡಿದ್ದೀರಾ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ನಿಮ್ಮ ಹತ್ರ ನಿನ್ನ ಮದುವೆ ಬಗ್ಗೆ ನಿರ್ಧಾರ ತಗೊಂಡಿರೋದಂತೂ ಸತ್ಯ. ಆದರೆ ನೀನೇನು ಯೋಚನೆ ಮಾಡಬೇಡ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಹುಡುಗನ್ನೇ ಹುಡುಕುತ್ತಾ ಇದ್ದೀನಿ. ಇದುವರೆಗೂ ನಾನು ನಿನಗೆ ಪ್ರೀತಿ ತೋರಿಸ್ದಲೇ ಇರ್ಬೋದು, ಆದರೆ ನಿನ್ನ ಪ್ರೀತಿ ವಿಷಯದಲ್ಲಂತೂ ಅನ್ಯಾಯ ಆಗಕ್ಕೆ ಬಿಡಲ್ಲ. ತುಂಬ ಮುತುವರ್ಜಿ ವಹಿಸಿ ನಿನಗೆ ಸರಿ ಹೋಗೋ ಹುಡುಗನ ಜೊತೆನೇ ನಿನಗೆ ಮದುವೆ ಮಾಡ್ತೀನಿ. ಆ ಹುಡುಗ ನಿನಗೆ ಪ್ರೀತಿ ತೋರಿಸೋದು ಮಾತ್ರ ಅಲ್ಲ, ತಾಯಿಗಿಂತ ಹೆಚ್ಚು ಕಾಳಜಿ ಮಾಡೋನಾಗಿರ್ತಾನೆ. ಯಾವಾಗಲೂ ನಿನ್ನ ಜೊತೆ ಕಾವಲಾಗೇ ಇರ್ತಾನೆ. ನಿನಗೆ ಇಲ್ಲಿ ಸಿಗದೆ ಇರೋ ಪ್ರೀತಿನ ಅವನಿಂದ ಪಡ್ಕೋತೀಯ. ಹಾಗಾದ್ರೆ ಅಪ್ಪ ಸುಬ್ಬು ಬಗ್ಗೆನೇ ಹೇಳ್ತಾ ಇದ್ದಾರಾ? ಈಗ ತಾನೇ ಸುಬ್ಬು ಅಳಿಯ ಆಗೋ ಮನೆಗೆ ವಜ್ರ ಇದ್ದ ಹಾಗೆ ಅಂತ ಹೇಳ್ತಾ ಇದ್ರು. ಈಗ ನನ್ನ ಹತ್ರ ನನ್ನ ಮದುವೆ ಆಗೋ ಹುಡುಗನ ಬಗ್ಗೆ ಹೇಳೋ ನೆಪದಲ್ಲಿ ಸುಬ್ಬು ಬಗ್ಗೆನೇ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆತರ ಪಡೋದು ಬೇಡ. ಮೊದಲು ಸುಬ್ಬು ಹತ್ರ ಮಾತಾಡಬೇಕು. ಸುಬ್ಬು ನನ್ನ ಪ್ರೀತಿಗೆ ಓಕೆ ಅಂದಮೇಲೆ ಅಪ್ಪನ ಜೊತೆ ಮಾತಾಡ್ತೀನಿ. ಯಾಕೆ? ಏನು ಯೋಚನೆ ಮಾಡ್ತಾ ಇದೆಯಾ?
ಮದುವೆ ಬಗ್ಗೆ ನಿನ್ಗೇನಾದರೂ ಅಪ್ಪ ಥ್ಯಾಂಕ್ ಯು ಸೋ ಮಚ್. ನನ್ನ ಮದುವೆ ಬಗ್ಗೆ ನೀವೇನೇ ನಿರ್ಧಾರ ತಗೊಂಡ್ರು ಅದು ನನ್ನ ಒಳ್ಳೇದಕ್ಕೆ ಆಗಿರುತ್ತೆ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಒಂದೊಂದಾಗಿ ಎಲ್ಲ ಲೈನ್ಸು ಕ್ಲಿಯರ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಇದೆಲ್ಲ ಸರಿ, ಆದರೆ ಸುಬ್ಬುಗೆ ಕಾಲ್ ಮಾಡಿ ಬೇರೆ ವಾಯ್ಸಲ್ಲಿ ಮಾತಾಡಿ ಬರಕ್ಕೆ ಹೇಳಿದ್ದೀನಿ. ಅವ್ನು ನಿಜವಾಗ್ಲೂ ಬರ್ತಾನಾ? ಕನ್ಫರ್ಮ್ ಅಲ್ಲ, ಯಜಮಾನ್ರ ಹತ್ರ ನಾನು ಮಾತಾಡಿಸ್ತೀನಿ. ಅವ್ರಿಗೆ ಸ್ವಲ್ಪ ಬ್ಯುಸಿ. ನನಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಆಯಿತು, ನಾನು ಏನೋ ಮಾಡಿ ಮಾತಾಡಿಸ್ತೀನಿ. ಹೇಳಿ ಮೇಡಮ್. ಸುಬ್ಬು, ಇವತ್ತು ಸಂಜೆ ನೀನೇನಾದರೂ ಫ್ರೀ ಇದೆಯಾ? ಸ್ವಲ್ಪ ಆಚೆ ಹೋಗ್ಬೇಕಾಗಿತ್ತು. ಸಂಜೆ ನಿಮ್ಮ ಮನೆ ಹಿಂದೆ ರಿಂಗ್ ರೋಡಲ್ಲಿರೋ ರೆಸ್ಟೋರೆಂಟ್ಗೆ ಹೋಗು. ನಿನ್ನ ಜೀವನದಲ್ಲೇ ಬಯಸದ ಬಾಗಿಲು ಓಪನ್ ಆಗುತ್ತೆ. ಇವತ್ತು ಸಂಜೆನಾ ಮೇಡಮ್? ಅದು ಯಾಕೆ ಸುಬ್ಬು, ಬೇರೆ ಏನಾದರೂ ಕೆಲಸ ಇದೆಯಾ? ಎಲ್ಲಾದರೂ ಹೋಗ್ಬೇಕಾ ನೀನು? ಒಂದು ಮುಖ್ಯವಾದ ಕೆಲಸ ಇತ್ತು. ಅಪ್ಪ, ಹಾಗಾದ್ರೆ ಸುಬ್ಬು ಇವತ್ತು ಹೇಳ್ತಿರೋದು ನನ್ನನ್ನು ಮೀಟ್ ಮಾಡೋ ಕೆಲಸನೇ. ಅಂದ್ರೆ ಸುಬ್ಬು ಇವತ್ತು ಸಂಜೆ ಬರ್ತಾನೆ ಅಂತ ಆಯ್ತು. ಅಲ್ಲಿ ನಾನು ಅನ್ಕೊಂಡ ಹಾಗೆಲ್ಲ ನಡೆಯುತ್ತೆ ಅಂತಾನೂ ಆಯ್ತು. ಸುಬ್ಬುಗೆ ಪ್ರಪೋಸ್ ಮಾಡೋ ಟೈಮ್ ಇಷ್ಟ ಹತ್ರ ಬಂದ್ಬಿಡ್ತಲ್ಲ. ದೇವ್ರೆ, ನೀನೇ ಕಾಪಾಡಬೇಕು. ನೀವು ಎಲ್ಲಿಗೆ ಹೋಗ್ಬೇಕಂದ್ರೆ ಹೇಳಿ ಸಂಜೆ. ಪರವಾಗಿಲ್ಲ ಸುಬ್ಬು, ನೀನ್ ಬಿಸಿ ಇದ್ರೆ ಇದನ್ನ ಮತ್ತೆ ಯಾವತ್ತಾದ್ರೂ ಪೋಸ್ಟ್ಪೋನ್ ಮಾಡ್ಕೋತೀನಿ, ತೊಂದರೆ ಇಲ್ಲ. ಬೇಡ 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 ಮೇಡಮ್, ನನಗೋಸ್ಕರ ನೀವೇ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊತೀರಾ? ಅದೆಷ್ಟೇ ಮುಖ್ಯವಾದ ಕೆಲಸ ಇದ್ರು ನನಗೆ ಈ ಮನೆ ಕೆಲಸ, ನಿಮ್ಮ ಮನೆ ಕೆಲಸನೇ ಇಂಪಾರ್ಟೆಂಟು. ಅದೇ ನನ್ನ ಫಸ್ಟ್ ಪ್ರಿಯಾರಿಟಿ. ಅಪ್ಪ ನನಗೆ ಅದೇ ಹೇಳ್ಕೊಟ್ಟಿರೋದು. ನೀವು ಎಲ್ಲಿ ಹೋಗ್ಬೇಕು ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಸಂಜೆ ಇವತ್ತು ನಾನು ಫ್ರೀ ಆಗಿದ್ದೀನಿ. ಅಯ್ಯೋ ಸುಬ್ಬು, ಹಾಗಂತ ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಳಕ್ ಹೋಗ್ಬೇಡ ನೀನು. ನನಗೆ ಅಷ್ಟೇನು ಇಂಪಾರ್ಟೆಂಟ್ ಕೆಲಸ ಇಲ್ಲ. ನೀನು ಇವತ್ತು ಸಂಜೆ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಯೋ ಅಲ್ಲಿಗೆ ಹೋಗು, ಆಯ್ತಾ? ಪರವಾಗಿಲ್ಲ ಮೇಡಮ್. ಅಯ್ಯೋ, ನಾನು ಮರ್ತೇ ಹೋಯ್ತು ನೋಡು. ಅದು ಇವತ್ತೆಲ್ಲ ಹೋಗ್ಬೇಕಾಗಿರೋದು ನಾಳೆ ಸಂಜೆ. ಒಂದು ಕೆಲಸ ಮಾಡು, ನಾಳೆ ಸಂಜೆ ನೀನು ಫ್ರೀ ಆಗು, ನಾಳೆ ಸಂಜೆ ಹೋಗ್ಬಿಟ್ಟು ಬರೋಣ, ಆಯ್ತಾ? ಆದರೆ ಇವತ್ತಿನ ಕೆಲಸ ಮಾತ್ರ ಮುಗಿಸ್ಕೊ. ಮೇಡಮ್, ಇದನ್ನ ನನಗೋಸ್ಕರ ಹೇಳ್ತಾ ಇಲ್ಲ ತಾನೇ? ಅದೇನೇ ಕೆಲಸ ಇದ್ರು ಹೇಳಿ ಮೇಡಮ್, ನನಗೆ ನಿಮ್ಮ ಜೊತೆ ಬರೋದೇ ಮುಖ್ಯ. ಆಹಾ, ಎಂಥ ಅದೃಷ್ಟವಂತೆ ನಾನು. ಹಾಗೆ ಬಂದ್ರು ಸರಿ, ಹೀಗೆ ಬಂದ್ರು ಸರಿ, ಒಟ್ಟಿನಲ್ಲಿ ನನ್ನ ಹುಡುಗ ನನ್ನ ಜೊತೆನೇ ಇರ್ತಾನೆ. ಇಲ್ಲ ಸುಬ್ಬು, ಇವತ್ತು ಅಜ್ಜಿ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ಬೇಕು ನಾನು. ನಿನ್ನ ಕೆಲಸ ಮುಗಿಸ್ಕೊ, ಸರಿನಾ? ಖುಷಿಯಾಗಿ ಹೋಗು, ಒಳ್ಳೆ ಮನಸ್ಸಿಂದ ಹೋಗು. ಒಳ್ಳೇದಾಗಲಿ. ಸರಿ ಮೇಡಮ್, ಥ್ಯಾಂಕ್ ಯು. ಸುಬ್ಬು ನನ್ನನ್ನು ಮೀಟ್ ಮಾಡಬೇಕು ಅಂದ್ರು ನಾನೇ ಅವನನ್ನು ಬಿಟ್ಕೊಡ್ಬೇಕು. ನನ್ನ ಪರ್ಮಿಷನ್ ತಗೊಂಡು ನನ್ನನ್ನೇ ಮೀಟ್ ಮಾಡಕ್ ಬರ್ತಾ ಇದ್ದಾನೆ. ಇಷ್ಟು ಹೇಳಿದಾನೆ ಅಂದ್ರೆ ಸಂಜೆ ಬರೋದು ಕನ್ಫರ್ಮ್. ಇವತ್ತಿಗೆ ನನ್ನ ಸುಬ್ಬು ಪ್ರೀತಿಗೆ ದೊಡ್ಡ ಟರ್ನ್ ಸಿಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.